ಯೂಟ್ಯೂಬ್ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ತಪ್ಪದೆ ಪ್ರೆಸ್ ಮಾಡಿ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ CSC ಅಲ್ಲಿ ಪಾನ್ ಕಾರ್ಡ್ ತಿದ್ದುಪಡಿ ಮಾಡೋದು ಹೇಗೆ ಅಥವಾ ಕರೆಕ್ಷನ್ ಮಾಡೋದು ಹೇಗೆ, ಅದು CSC ನ್ಯೂ ಯೂಸರ್ ಆಗಿರ್ಬೋದು ಅಥವಾ CSC ಓಲ್ಡ್ ಯೂಸರ್ ಆಗಿರ್ಬೋದು, ಯಾರಾದರೂ ಮಾಡಬಹುದು. ಕಂಪ್ಲೀಟ್ ಇನ್ಫಾರ್ಮೇಶನ್ ವಿಡಿಯೋದಲ್ಲಿದೆ, ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಮೊದಲಿಗೆ ನಿಮ್ಮ CSC ಲಾಗಿನ್ ಮಾಡ್ಕೊಳ್ಳಿ. ಸರ್ಚ್ ಬಾಕ್ಸ್ ಅಲ್ಲಿ NSDL ಅಂತ ಸರ್ಚ್ ಮಾಡಿ. ನೋಡಿ NSDL ಪಾನ್ ಕಾರ್ಡ್ ಸರ್ವಿಸ್ ಅಂತ ಬಂದಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ ನೆಕ್ಸ್ಟ್ ಲಾಗಿನ್ ವಿತ್ ಡಿಜಿಟಲ್ ಸೇವಾ ಕನೆಕ್ಟ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ ಇದು ನ್ಯೂ ಅಪ್ಲಿಕೇಶನ್, ಮೇಲೆ ಅಪ್ಲಿಕೇಶನ್ ಡೀಟೇಲ್ಸ್ ನಲ್ಲಿ ಕ್ಲಿಕ್ ಮಾಡಿದ್ರೆ ಪಾನ್ ಅಪ್ಡೇಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಸ್ಕ್ಯಾನ್ ಬೇಸ್ಡ್ ಸೈನ್ ಇನ್ ಅಪ್ಲಿಕೇಶನ್ ಮಾಡನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಪ್ಲಿಕೇಶನ್ ಟೈಪ್ ಚೇಂಜ್ ಅಂಡ್ ಕರೆಕ್ಷನ್ ಫಾರ್ಮ್, ಇಲ್ಲಿ ಪಾನ್ ನಂಬರ್ ಎಂಟರ್ ಮಾಡಿ. ನೆಕ್ಸ್ಟ್ ಕ್ಯಾಟಗರಿ ಇಂಡಿವಿಜುವಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪಾನ್ ಟೈಪ್ ಹಾಕಿ, ಯಾವ ಥರ ಬೇಕು ಪಾನ್, ನಿಮಗೆ ಈ ಪಾನ್ ಮಾತ್ರ ಬೇಕಾ ಇಲ್ಲ ಫಿಸಿಕಲ್ ಪಾನ್ ಕೂಡ ಬೇಕಾ ಅಂತ. ನೆಕ್ಸ್ಟು ನೇಮ್ ಆಸ್ ಪರ್ ಆಧಾರ್ ಅಂತ ಇದೆ ನೋಡಿ, ನೇಮು ಕಸ್ಟಮರ್ ನೇಮ್ ಹಾಕಿ. ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಹಾಕಿ, ಮೊಬೈಲ್ ನಂಬರ್ ಹಾಕಿ, ಇಮೇಲ್ ID ಹಾಕಿ. ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಈ ಥರ ಬಂದಿದೆ. ನೆಕ್ಸ್ಟ್ ಪ್ರೊಸೀಡ್ ಟು ಪೇ ಮೇಲೆ ಕ್ಲಿಕ್ ಮಾಡಿ. CSC ಪಾಸ್ವರ್ಡ್ ಹಾಕಿ, ವ್ಯಾಲೆಟ್ ಪಿನ್ ಹಾಕಿ. CSC ಪಾಸ್ವರ್ಡ್ ಹಾಕಿ ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಿ. ಪಾಸ್ವರ್ಡ್ ವ್ಯಾಲಿಡೇಟ್ ಆದಮೇಲೆ ವ್ಯಾಲೆಟ್ ಪಿನ್ ಹಾಕಿ ಪೇ ಮೇಲೆ ಕ್ಲಿಕ್ ಮಾಡಿ. ನೋಡಿ ವ್ಯಾಲೆಟ್ ಪಿನ್ ಹಾಕಿ ಪೇ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬಂತು. ನೆಕ್ಸ್ಟ್ ಪ್ರೊಸೀಡ್ ಟು NSDL ಪೋರ್ಟಲ್. ಪಾಪಪ್ನ ಅಗ್ರಿ ಅಂತ ಕೊಡಿ. ಲೊಕೇಶನ್ ಅನೇಬಲ್ ಇರಬೇಕಂತ ಹೇಳ್ತಾ ಇದೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ ನಿಮಗೆ ಬಂದಂಥ OTP ಹಾಕಬೇಕು. ಬೈ ಚಾನ್ಸ್ ರಿಜಿಸ್ಟರ್ ಆಗಿಲ್ಲ ಅಂದರೆ ರಿಜಿಸ್ಟರ್ ಮಾಡ್ಕೊಳ್ಳಿ. ರಿಜಿಸ್ಟರ್ ಮಾಡಿಕೊಂಡು ನಿಮ್ಮದೇ ಮೊಬೈಲ್ ನಂಬರ್ ಹಾಕಿ ನಿಮ್ಮದೇ OTP ಹಾಕಬೇಕು. ಅಂದರೆ ಈ ಪಾನ್ ಕಾರ್ಡ್ ಅರ್ಜಿನ ಯಾರು ಹಾಕ್ತಿದ್ದಾರೆ ಅಂತ ತಿಳ್ಕೊಳ್ಳೋಕ್ಕೆ ಇದನ್ನು ಮಾಡಿರೋದು. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ ನಂಬರ್ ರಿಜಿಸ್ಟರ್ ಮಾಡಿಕೊಂಡು ಅದಕ್ಕೊಂದು OTP ಬರುತ್ತೆ. ಆ OTPನ ಇಲ್ಲಿ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಅಪ್ಲಿಕೇಶನ್ ಟೈಪು ಪಾನ್ ಚೇಂಜ್ ರಿಕ್ವೆಸ್ಟ್. ನೋಡಿ ಆಧಾರ್ ನಂಬರ್ ಕೇಳ್ತಾ ಇದೆ, ಆಧಾರ್ ನಂಬರ್ ಹಾಕಿ. ಆಧಾರ್ ನಂಬರ್ ಹಾಕಿದ್ದೀನಿ. ನೇಮ್ ಆಸ್ ಪರ್ ಆಧಾರ್ ಅಂತ ಇದೆ, ನೇಮ್ ಹಾಕಿದ್ದೀನಿ. ಟೈಟಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಪ್ಲಿಕೆಂಟ್ ನೇಮ್ ಏನಾದರೂ ಕರೆಕ್ಷನ್ ಮಾಡಬೇಕು ಅಂತಂದರೆ ನೀವು ಇಲ್ಲಿ ಏನು ಕರೆಕ್ಷನ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಅದನ್ನ ಹಾಕ್ಬೋದು. ಫಸ್ಟ್ ನೇಮ್, ಲಾಸ್ಟ್ ನೇಮು, ಮಿಡಲ್ ನೇಮ್ ಏನಾದರೂ ಇದ್ರೆ ಹಾಕಿ. ನಾನು ಇಲ್ದಿನ ಆಗ್ತಾ ಇಲ್ಲ. ಜೆಂಡರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಡೇಟ್ ಆಫ್ ಬರ್ತ್ ಏನಾದ್ರು ಚೇಂಜ್ ಮಾಡಬೇಕಂದ್ರೆ ಆಗ್ಬೋದು, ಚೇಂಜ್ ಮಾಡೋದೇನಿಲ್ಲ, ಅದಕ್ಕೆ ಸುಮ್ಮನೆ ಬಿಡ್ತಾ ಇದ್ದೀನಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಪೇರೆಂಟ್ ಡೀಟೇಲ್ಸ್ ಕೇಳ್ತಾ ಇದೆ. ಫಾದರ್ ನೇಮ್ ಹಾಕಿ. ಸಿಂಗಲ್ ನೇಮ್ ಇದ್ರೆ ಲಾಸ್ಟ್ ನೇಮಲ್ಲಿ ಮಾತ್ರ ಹಾಕಿ. ಡಬಲ್ ನೇಮ್ ಇದ್ರೆ ಫಸ್ಟ್ ನೇಮಲ್ಲಿ ಫಸ್ಟ್ ನೇಮ್ ಹಾಕಿ, ಲಾಸ್ಟ್ ನೇಮಲ್ಲಿ ಎರಡನೇ ಹೆಸರು ಹಾಕಿ. ಮದರ್ ನೇಮ್ ಕೇಳ್ತಾ ಇದೆ, ಆಪ್ಷನಲ್ಲು. ಫಾದರ್ ನೇಮ್ ಹಾಕಿದ್ರೆ ಸಾಕು. ಪೇರೆಂಟ್ ನೇಮ್ ಟು ಬಿ ಪ್ರಿಂಟೆಡ್ ಅನ್ನು, ಫಾದರ್ ನೇಮ್ ಹಂಗೆ ಇರಲಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕಮ್ಯುನಿಕೇಶನ್ ಅಡ್ರೆಸ್ ರೆಸಿಡೆಂಟ್ ಅಂತ ಹಾಕಿ. ರೆಸಿಡೆಂಟ್ ಮೇಲೆ ಕ್ಲಿಕ್ ಮಾಡಿ, ಅಡ್ರೆಸ್ನ ಫಿಲ್ ಮಾಡಿ. ನೆಕ್ಸ್ಟು ನಾನು ಹಾಕಿದ್ದೀನಿ ಅಡ್ರೆಸ್ಸು. ನೆಕ್ಸ್ಟು ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಪಿನ್ ಕೋಡ್ ಹಾಕಿ. ಆಧಾರ್ ಅಡ್ರೆಸ್ ಅಂತ ಇದೆಯಲ್ಲ ಅದನ್ನೇನು ಹಾಕೋದೇನು ಬೇಡ, ಹಂಗೆ ಇರಲಿ. ಮೆನ್ಷನ್ ಪರ್ಮನೆಂಟ್, ಅದು ಎಕ್ಸ್ಟ್ರಾ ಯಾವುದೋ 2-3 ಪಾನ್ ಕಾರ್ಡ್ ಇದ್ರೆ ಅದನ್ನು ಹಾಕಬೇಕು, ಅದು ಬೇಡ. ನೆಕ್ಸ್ಟು
ಪ್ರೂಫ್ ಆಫ್ ಐಡೆಂಟಿಟಿ, ಪ್ರೂಫ್ ಆಫ್ ಅಡ್ರೆಸ್, ಪ್ರೂಫ್ ಆಫ್ ಡೇಟ್ ಆಫ್ ಬರ್ತ್ ಮೂರಕ್ಕೂ ಆಧಾರ್ ಕಾರ್ಡ್ ಹಾಕಿ. ನೆಕ್ಸ್ಟು ಫೋಟೋ ಆ್ಯಂಡ್ ಸಿಗ್ನೇಚರ್ ಅಪ್ಲೋಡ್ ಮಾಡೋದು. ಫೋಟೋನ 50 KB ಮುಂಚೆನೇ ಮಾಡಿರ್ಬೇಕು ನೀವು. ಸಿಗ್ನೇಚರ್ನ ಕೂಡ 50 KB ಇರಬೇಕು. ಅದು ಎರಡೂ ಕೂಡ 200 DPI ಇರಬೇಕು, 200 ರೆಸಲ್ಯೂಷನ್ ಇರಬೇಕು ಫ್ರೆಂಡ್ಸ್. ನಾನು ಮುಂಚೆನೇ ಮಾಡ್ಕೊಂಡಿಟ್ಟು ರೀ, ನಾನು ಅಪ್ಲೋಡ್ ಮಾಡಿದ್ದೀನಿ. ಇಲ್ಲಿ ಆಧಾರ್ ಕಾರ್ಡ್ನ ಅಟ್ಯಾಚ್ ಮಾಡಿ, ಆಧಾರ್ ಕಾರ್ಡ್ ಚೂಸ್ ಫೈಲ್ ಕ್ಲಿಕ್ ಮಾಡಿ, ಆಧಾರ್ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡು ಆಧಾರ್ ಕಾರ್ಡ್ ಅಪ್ಲೋಡ್ ಮಾಡಿ ಪ್ಲೇಸ್ ಹಾಕಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟು ಈ ಸೈನ್ ಇನ್ಗೆ ಹೋಗುತ್ತೆ. OTP ಬೇಸ್ಡ್ ಸೈನ್ ಇನ್ ಮಾಡ್ತಾ ಇದ್ದೀನಿ. ಬಯೋಮೆಟ್ರಿಕ್ ಇದ್ರೆ ಬಯೋಮೆಟ್ರಿಕ್ ಕೂಡ ಮಾಡ್ಬೋದು. ನೋಡಿ, ಇಲ್ಲಿ ಆಧಾರ್ ನಂಬರ್ ಹಾಕಿ, ಎಂಟರ್ VID ಅಥವಾ ಆಧಾರ್ ಅಂತ ಇದೆಯಲ್ಲ, ಆಧಾರ್ ನಂಬರ್ ಹಾಕಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ಮೇಲೆ ಒಂದು ಚೆಕ್ ಬಾಕ್ಸ್ ಇದೆ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ಆಧಾರ್ ಲಿಂಕ್ಡ್ ಮೊಬೈಲ್ ನಂಬರ್ಗೆ OTP ಬಂದಿರುತ್ತೆ. ಆ OTPನ ಇಲ್ಲಿ ಹಾಕಿ ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿ. ಈ ಸೈನ್ ಇನ್ ಕಂಪ್ಲೀಟ್ ಆಯಿತು. ಈ ಸೈನ್ ಸಕ್ಸಸ್ಫುಲ್ ರಿಡೈರೆಕ್ಟ್ ಟು ಯುನಿಟಿ ಪೋರ್ಟಲ್. ಈ ಸೈನ್ ಕಂಪ್ಲೀಟ್ ಆಯಿತು, ನಮ್ಮ ಅಪ್ಲಿಕೇಶನ್ ಪೂರ್ಣಗೊಂಡಿದೆ ಅಂತ ಇಮೇಲ್ಗೆ ರಿಸಿಪ್ಟ್ ಬಂದಿರುತ್ತೆ ಫ್ರೆಂಡ್ಸ್. ನಿಮ್ಮ ಇಮೇಲ್ಗೆ ಅಂದರೆ ಯಾರು ಇಮೇಲ್ ಕೊಟ್ಟಿರ್ತೀರೋ ಅವರಿಗೆ ಇಮೇಲ್ಗೆ ರಿಸಿಪ್ಟ್ ಬಂದಿರುತ್ತೆ. ರಿಸಿಪ್ಟ್ ತೆಗೆದು ಫ್ರೆಂಡ್ ಕಸ್ಟಮರ್ಗೆ ನಾವು ಕೊಡ್ಬೋದು ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿ, ತಪ್ಪದೇ ರಿಪ್ಲೈ ಮಾಡ್ತೀವಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಧನ್ಯವಾದಗಳು.